ಧನ್ಯವಾದಗಳು. ಹಿರಿಯರು ಆದ ಅದೇ ರೀತಿಯಾಗಿ ಎಲ್ಲ ಗಣ್ಯಮಾನರಿಗೆ ಹಾಗೂ ಸ್ವಾಗತವನ್ನು ಸ್ವೀಕರಿಸಿದಂತ ಎಲ್ಲ ಗಣ್ಯಮಾನರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಬೇರೊಬ್ಬರು ವೇದಿಕೆ ಮೇಲೆ ಬರಬೇಕಂತ. ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ವರ್ಗದವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿ ಕೆಲಸಗಳು ಬಹುತೇಕ ನಮ್ಮ ಪದವಿ ಕಾಲೇಜ್ ಇದೆ, ಪದವಿ ಪೂರ್ವ ಇದೆ, ಪ್ರೌಢ ಇದೆ. ಇದರಲ್ಲೇ ಒಂದು ನಾವು ಕ್ರೀಡಾಂಗಣ ಕೂಡ ಮಾಡ್ತಾ ಇದ್ದೀವಿ. ಕ್ರೀಡಾಂಗಣ ಬಹಳ ಅವಶ್ಯಕತೆ ಇದೆ ನಮ್ಮ ಯುವಕರಿಗೆ. ಯಾಕಂದ್ರೆ ಬಹುದಿನದ ಬೇಡಿಕೆ ಅದು. ಬಹುತೇಕ ನಮ್ಮ NS ಗಡದವರು ಇಲ್ಲೇ ಅದಾರ. ಅವರು ಕೂಡ ಇದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅತ್ಯಂತ ಈ ಒಂದು ಸಂಸ್ಥೆಯನ್ನ ಇವತ್ತು ಪದವಿ ಪೂರ್ವ ಕಾಲೇಜನ್ನ ಇವತ್ತು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಅವರು ಕೂಡ ಕಾರಣೀಭೂತರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಇನ್ನೇನು ಇಲ್ಲಿ ಅಭಿವೃದ್ಧಿಗಳು ಅವಶ್ಯಕತೆ ಇದಾವೆ. ಬಹುತೇಕ ಈಗಾಗಲೇ ಕುಡಿ ನೀರಿಂದು ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಪದವಿ ಕಾಲೇಜಿನಲ್ಲಿ ಒಂದು ಶುದ್ಧ ಕುಡಿ ನೀರು ಘಟಕವನ್ನು ಕೊಟ್ಟಿದ್ದೀವಿ. ಕೆಲವಷ್ಟು ಆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಆ ಒಂದು ಶುದ್ಧ ಕುಡಿ ನೀರಿಗೆ ಒಂದು ನಳವನ್ನು ಈ ಕಾಲೇಜಲ್ಲಿ ಕೊಡ್ಬೇಕಾಗುತ್ತೆ. ಅದಕ್ಕೆ ತಕ್ಷಣ ನಾನು ನಗರಸಭೆ ನಮ್ಮ ಇಲಾಖೆ ನಮ್ಮ ಅಧ್ಯಕ್ಷರಿಗೆ ಅದನ್ನು ತಕ್ಷಣ ಒಂದು ಪೈಪ್ಲೈನ್ ಮಾಡಿ ಇಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜಿಗೆ ಒಂದು ನಳವನ್ನು ಹಾಕಿ ಅವ್ರಿಗೂ ಕೂಡ ಆ ನೀರನ್ನು ಒದಗಿಸುವಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾನು ಈಗ ನಮ್ಮ ನಗರಸಭೆ ಅಧ್ಯಕ್ಷರಿಗೆ ಸೂಚನೆಯನ್ನು ಕೊಡ್ತೇನೆ. ಮತ್ತು ಅನೇಕ ಏನೇನು ಅಭಿವೃದ್ಧಿ ಕೆಲಸಗಳಿದಾವು ಅವನ್ನೆಲ್ಲವನ್ನು ಕೂಡ ನಾವು ಕೈಗೊಂಡು ಖಂಡಿತವಾಗಿ ಇಲ್ಲಿ ನೆರವೇರಿಸಿಕೊಡ್ತೇವೆ. ಯಾಕಂದ್ರೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಹುತೇಕ ನಮ್ಮ ಹುನಗುಂದದಲ್ಲಿ ಆಗಿರ್ಬೋದು, ಇಳಕಲ್ಲಲ್ಲಿ ಆಗಿರ್ಬೋದು, ಅನೇಕ ಪದವಿ ಪೂರ್ವ ಕಾಲೇಜುಗಳಿಗೆ ಇವತ್ತು ನಮ್ಮ ಗುಡೂರಲ್ಲಿ ಇರುವಂಥ ಪದವಿ ಪೂರ್ವ ಕಾಲೇಜು ಕೂಡ ಕೊಠಡಿಗಳ ಕೊರತೆ ಇತ್ತು. ಆ ಕೊಠಡಿಗಳ ನಿರ್ಮಾಣ ಮಾಡುವಂಥದ್ದು, ಅಲ್ಲಿ ಲ್ಯಾಬನ್ನು ಪ್ರಾರಂಭ ಮಾಡುವಂಥದ್ದು, ಕಂಪ್ಯೂಟರ್ ಲ್ಯಾಬನ್ನು ಪ್ರಾರಂಭ ಮಾಡುವಂಥದ್ದು ಇವತ್ತು ನಾವು ಸರ್ಕಾರದ ವತಿಯಿಂದ ಅನೇಕ ಅನುದಾನ ತಂದು ಅದನ್ನು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರದ ಸವಲತ್ತುಗಳನ್ನು ಇಲ್ಲಿ ಒದಗಿಸೋದ್ರಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವಿದ್ಯಾರ್ಥಿನಿಯರಿಗೆ ಒಂದೇ ಮಾತು ಹೇಳೋದು, ನಿಮ್ಮ ತಂದೆ ತಾಯಿ ನಿಮಗೆ ಬಹಳಷ್ಟು ನಂಬಿ ಈ ಒಂದು ಪದವಿ ಪೂರ್ವ ಕಾಲೇಜಿಗೆ ನಿಮಗೆ ಕಳಿಸಿದ್ದಾರೆ. ತಾವು ಒಳ್ಳೆಯ ವಿದ್ಯಾವಂತರಾಗಬೇಕು. ಭಾರತ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡೋದು ಕೊಟ್ಟಿರುವಂಥ ತಾವು ವಿದ್ಯಾರ್ಥಿಗಳಾಗಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಜಾತ್ಯತೀತ ತಳಹಾದಿ ಮೇಲೆ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜೆಗಳಾಗಿ ಇವತ್ತು ನಡೀಬೇಕು. ಆ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ಬರುವ ಹಾಗೆ ತಾವೆಲ್ಲರೂ ಈ ಭಾರತ ದೇಶದ ಇವತ್ತು ಕೀರ್ತಿ ಘನತೆಯನ್ನು ಹೆಚ್ಚುವಂತಹ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು ಅನ್ನೊಂದು ವಿನಂತಿಯನ್ನು ನಾನು ಈ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ತಾ, ಒಳ್ಳೆಯ ವಿದ್ಯಾವಂತರಾಗ್ರಿ. ನಿಮಗೆ ಏನೇ ಕೊರತೆ ಇದ್ರೂ ಕೂಡ ಖಂಡಿತವಾಗಿ ಅದನ್ನು ನಾವು ನೆರವೇರಿಸಿಕೊಡ್ತೇವೆ. ನೀವು ಒಳ್ಳೆಯ ವಿದ್ಯಾವಂತರಾಗಿ ಈ ದೇಶದ ಒಂದು ಸದೃಢತೆಯನ್ನ ಭದ್ರತೆಯನ್ನ ತಾವು ರಕ್ಷಣೆ ಮಾಡುವಂತಹ ಪ್ರಜೆಗಳಾಗಿ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿ ಅನ್ನೊಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಾನು ಇನ್ನೂ ಹಲವಾರು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಮತ್ತೊಮ್ಮೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಿಗೆ ಮತ್ತು ಎಲ್ಲ ನಮ್ಮ ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಕಾಲೇಜನ್ನು ಎಲ್ಲ ರೀತಿ ತಾವು ಅಭಿವೃದ್ಧಿ ಮಾಡೋದಕ್ಕೆ ತಾವು ಮುಂದಾಗ್ರಿ, ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವಂಥ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಸೂಚನೆಯನ್ನು ಕೊಟ್ಟು ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ.